ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನ್ ನಿಮ್ ಡಾರ್ಲಿಂಗ್ ಧನು. ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 11 ಶುರು ಆಗ್ತಾ ಇದೆ. ಈ ಶುರುವಾಗಿದ್ದ ಮುಂಚೆ ತುಂಬಾ ಕುತೂಹಲ ಇರ್ತವೆ. ಅಂದ್ರೆ ಕಂಟೆಸ್ಟೆಂಟ್ ಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ, ಸ್ಪರ್ಧೆಗಳಿಗೆ ಬಿಗ್ ಬಾಸ್ ಹೋಗಿಂತ ಮುಂಚೆ ಏನಾದ್ರು ಅಮೌಂಟ್ ಕೊಡ್ತಾರ, ಹಣ ಕೊಟ್ರೆ ಎಷ್ಟು ಕೊಡ್ತಾರೆ ಅಂತ ತುಂಬಾ ಒಂದು ಅನುಮಾನ ಇರುತ್ತೆ. ಅದಾದ್ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡೋ ಒಂದು ವಿಧಾನ, ಪ್ರತಿಕ್ರಿಯೆ ಅಂತ ನೋಡಿ ಅದು ಯಾವ ರೀತಿ ಇರುತ್ತೆ, ಈ ರೀತಿಯಾದ ತುಂಬಾ ಅನುಮಾನಗಳಿರ್ತವೆ. ಮತ್ತೀಗ ನಮ್ಗೆ ಕಲರ್ಸ್ ಕನ್ನಡ ಮಾತ್ರ ಗೊತ್ತಿರುತ್ತೆ. ಏನಕ್ಕಂದ್ರೆ ಆ ಚಾನಲ್ ನಲ್ಲಿ ಈ ಶೋ ಟೆಲಿಕಾಸ್ಟ್ ಆಗುತ್ತೆ. ಆ ಸಮಯದಲ್ಲಿ ಕೇವಲ ಕಲರ್ಸ್ ಕನ್ನಡ ಮಾತ್ರನೇ ಬಿಗ್ ಬಾಸ್ ಗೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ತಪ್ಪು ಗುರು. ಆ ರೀತಿ ಎಲ್ಲ ಇರಲ್ಲ. ಮುಂಬೈಯಿಂದ ಎಂಡೋಮನ್ ಶೈನ್ ಅಂತ ಕರಿತೀವಿ ನೋಡಿ, ಅವ್ರು ಕೂಡ ಸೆಲೆಕ್ಟ್ ಮಾಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಫೈನಲ್ ಮಾಡೋದು. ಹಾಗಂತ ಅವ್ರು ಒಂದೇ ಮಾಡ್ತಾರ ಅಂತಲ್ಲ, ಕಲರ್ಸ್ ಕನ್ನಡ ಮತ್ತು ಅವರು ಇನ್ಕ್ಲೂಡಿಂಗ್ ಆಗಿ ಇವರು ಒಂಥರ ಇಂಟರ್ವ್ಯೂ ಮಾಡ್ತಾರೆ, ಅವ್ರು ಒಂಥರ ಇಂಟರ್ವ್ಯೂ ಮಾಡ್ತಾರೆ. ಯಾವ ರೀತಿಯಾದ ಇಂಟರ್ವ್ಯೂ ಇರ್ತವೆ, ಯಾವ್ದು ಹಣ ಕೊಡ್ಬೇಕಾ, ಇಲ್ಲ ಫ್ರೀ ಸೆಲೆಕ್ಟ್ ಮಾಡ್ತಾರ, ಇಲ್ಲ ಪಾಲಿಟಿಕ್ಸ್ ಯೂಸ್ ಮಾಡಿದ್ರೆ, ರಾಜಕೀಯ ಯೂಸ್ ಮಾಡಿದ್ರೆ ಇದರಲ್ಲಿ ನಾವು ಸ್ಪರ್ಧೆಗಳಾಗಿ ಕಂಟೆಸ್ಟೆಂಟ್ ಮಾಡಬಹುದಾ, ಬಿಗ್ ಬಾಸ್ ಗೆ ಹೋಗಬಹುದಾ, ಇಂತ ಅನುಮಾನಗಳು ತುಂಬಾನೇ ಇರ್ತವೆ. ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಸೀಸನ್ 11 ತುಂಬಾ ಅಪ್ಡೇಟ್ ಮಾಡ್ತಾ ಇರ್ತೀವಿ ಈ ಚಾನಲ್ ಅಲ್ಲಿ. ಹೊಸ ಹೊಸ ವಿಷಯಗಳಾಗ್ಲಿ ತುಂಬಾ ಬೇಗನೆ ಅಪ್ಡೇಟ್ ಮಾಡ್ತೀವಿ. ಇನ್ನ ವಿಷಯಕ್ಕೆ ಬಂದ್ಬಿಡೋಣ. ಖಂಡಿತವಾಗ್ಲೂ 10ನೇ ಸೀಸನ್ ವಿನ್ ಆದ್ಮೇಲೆ, 10ನೇ ಸೀಸನ್ ಹಿಟ್ ಆದ್ಮೇಲೆ, ಸೂಪರ್ ಹಿಟ್ ಆದ್ಮೇಲೆ 11ನೇ ಸೀಸನ್ಕ್ಕೆ ತುಂಬಾ ಕುತೂಹಲ ಇರುತ್ತೆ. ಯಾಕಂದ್ರೆ ಅಷ್ಟೊಂದು ದೊಡ್ಡ ಹಿಟ್ ಆದ್ಮೇಲೆ ಕಂಪೇರ್ ಮಾಡಿ ಕಳೆದ 9 ಸೀಸನ್ ಗಿಂತ 10ನೇ ಸೀಸನ್ ಅಷ್ಟು ಹಿಟ್ ಆಗಿತ್ತು. ಆದ ಕಾರಣ 11ನೇ ಸೀಸನ್ ತುಂಬಾ ಒಂದು ಇನ್ನ ಪ್ಲಾನ್ ಮಾಡ್ತಾ ಇದ್ರೆ, ಅದಕ್ಕಿಂತ ಜಾಸ್ತಿನೇ ಟಿಆರ್ಪಿ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದೆ. ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಪ್ರೋಮೋ ಒಂದು ಶೂಟ್ ಮಾಡಿದ್ದಾರೆ ಆಂಧ್ರದಲ್ಲಿ, ಹೈದರಾಬಾದ್ ಅಲ್ಲಿ ಅಂತ. ಕಾರಣಗಳು ತಿಳಿಸಿದೀನಿ. ಬೇಕಂದ್ರೆ ಆ ವಿಡಿಯೋ ಕಾರ್ಟ್ ಅಲ್ಲಿ ಇಲ್ಲ, ಡಿಸ್ಕ್ರಿಪ್ಷನ್ ಕೆಳಗೆ ಬರುತ್ತೆ, ನೀವು ಹೋಗಿ ವಿಡಿಯೋ ನೋಡಬಹುದು. ಇದಾದ್ಮೇಲೆ ನೋಡಿ, ಮೊದಲೇದಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಾದಾಗ ಮೊದಲೇದಾಗಿ ಕಲರ್ಸ್ ಕನ್ನಡ ಸೆಲೆಕ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಈಗ ಒಬ್ಬ ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈಗ ಎಲ್ಲರೂ ಜಗಳಾಡನೆ ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡಿದ್ರೆ ಆ ಶೋ ಎಲ್ಲ ತುಂಬಾ ಗದ್ದಲ ಆಗ್ಬಿಡುತ್ತೆ. ಸೈಲೆಂಟ್ ಆಗಿರೋ ಸೆಲೆಕ್ಟ್ ಮಾಡಿದ್ರೆ ಆ ಶೋ ಸೈಲೆಂಟ್ ಆಗ್ಬಿಡುತ್ತೆ. ಇಲ್ಲ ಲವ್ ಬರ್ಡ್ಸ್ ಸೆಲೆಕ್ಟ್ ಮಾಡಿದ್ರೆ ತುಂಬಾ ಲವ್ ಆಗ್ಬಿಡುತ್ತೆ ಆ ಶೋ. ಆದ ಕಾರಣ ಎಲ್ಲಾ ರಂಗದಿಂದ ಎಲ್ಲಾ ಕ್ಯಾರೆಕ್ಟರ್ ಇರೋರ್ನ ಸೆಲೆಕ್ಟ್ ಮಾಡ್ತಾರೆ. ಮೊದಲೇದಾಗಿ ಕಂಟೆಸ್ಟೆಂಟ್ ಮಾಡದೇನೆ ಮುಂಬೈ ಕಂಡ ಎಂಡೋಮೇಷನ್ ಅಂತ ಕರಿತೀವಲ್ಲ, ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ರೀತಿ ನಿಮ್ದು ಒಂದು ಸೆಲೆಕ್ಟ್ ಆಗಿದೆ ಅಂತ. ಸೆಲೆಕ್ಟ್ ಆಗಿದೆ ಅಂದ್ಮೇಲೆ ಆಮೇಲೆ ನಾವು ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಕಾಲೇ ಮಾಡಲ್ಲ. ಈ ವಿಷಯ ಎಲ್ಲ ನಿನ್ಗೆಲ್ಲ ಗೊತ್ತು ಗುರು ಅಂತ ಕೇಳ್ತೀರಾ? ಖಂಡಿತವಾಗ್ಲು ಒಬ್ಬರನ್ನ ನಾನು ಪರ್ಸನಲ್ ಆಗಿ ಮೀಟ್ ಆಗಿ ಅವರೆಲ್ಲ ಮಾತಾಡಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಫೋನೇ ಮಾಡಲ್ಲ. ಯಾಕಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 20 ದಿನ 30 ದಿನ ಗ್ಯಾಪ್ ಕೊಡ್ತಾರೆ. ಆ ಗ್ಯಾಪ್ ಕೊಟ್ಟಾದ್ಮೇಲೆ ಮತ್ತೆ ಕಲರ್ಸ್ ಕಡೆಯಿಂದ ಕಾಲ್ ಬರುತ್ತೆ. ಆ ಕಾಲಲ್ಲಿ ಇವ್ರನ್ನ ಅವರು ಇಂಟರ್ವ್ಯೂ ಮಾಡಿ, ಇವ್ರು ಇಂಟರ್ವ್ಯೂ ಮಾಡಿ, ಇಬ್ರು ಇಂಟರ್ವ್ಯೂ ಮಾಡ್ತಾರೆ. ಇಬ್ರು ಇಂಟರ್ವ್ಯೂ ಮಾಡಿದ್ರೆ ಇಬ್ರ ಹತ್ರ ಓಕೆ ಆದ್ರೆ ಮಾತ್ರ ಅವರು ಬಿಗ್ ಬಾಸ್ ಸೀಸನ್ ಯಾವುದೇ ಒಂದು ಕಂಟೆಸ್ಟೆಂಟ್ ಆಗಿ ಸ್ಪರ್ಧೆ ಮಾಡಲು ಅವಕಾಶ ಕೊಡ್ತಾರೆ. ಕೇವಲ ಕನಸ್ ಕನ್ನಡ ಮಾಡಲ್ಲ, ಇಲ್ಲ ಮುಂಬೈ ಟೀಮನ್ನು ಮಾಡಲ್ಲ, ಇಬ್ರು ಮಾಡ್ತಾರೆ. ಅದರಲ್ಲೂ ಕೆಲವರು ಹಿಂದಿ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತಾರೆ. ಕೆಲವು ತುಂಬಾ ಕನ್ಫ್ಯೂಷನ್ ಆಗ್ತಾ ಇರ್ತಂತೆ. ನಾವು ಕಾಲ್ ಮಾಡ್ತೀವಿ ಅಂತ ಬಿಟ್ಬಿಟ್ಟು ಆಮೇಲೆ ಕೆಲವರಿಗೆ ಕಾಲೇ ಬರಲ್ಲ. ಇನ್ನು ಕೆಲವರಿಗೆ ಒಂದು 20 ದಿನ ಬಿಟ್ಟು ಕಾಲ್ ಬರುತ್ತೆ. ಅದಾದ್ಮೇಲೆ ಅಂದ್ರೆ ಈಗ ಫೋನ್ ಆಗ್ಲಿ, ಇಲ್ಲ ನ್ಯೂಸ್ ಆಗ್ಲಿ, ಟೈಮ್ ಆಗ್ಲಿ ಏನು ಇರಲ್ಲ. ಆ ವ್ಯಕ್ತಿಯ ಒಳಗಡೆ ಹೋದ್ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಇಲ್ಲ, ತುಂಬಾ ಕುತೂಹಲ ಆಗಿರುತ್ತೆ. ಅವೆಲ್ಲದಕ್ಕೂ ಅವ್ರ ಸೈನ್ ಮಾಡ್ಕೊಂಡಿರ್ತಾರೆ. ಸಣ್ಣ ಪುಟ್ಟ ಇಂಜುರಿ ಆದ್ರೂ ನಾನು ನನ್ನ ಜವಾಬ್ದಾರಿ ನಾನು ತಗೊಂತೀನಿ ಅಂದಾದ್ಮೇಲೆ ಅದು ಸೆಲೆಕ್ಟ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ಕೆಲವು ಸ್ಪರ್ಧೆಗಳು ಅವ್ರು ಮಾತಾಡಿರೋದಕ್ಕೇನೆ ಬೇಡ ಬೇಡಪ್ಪ, ಈ ಶೋನೇ ಬೇಡ, ಸವಾಸನ ಬೇಡ ಅಂತ ಹಿಂದೆ ಸರ್ ತುಂಬಾ ಇರ್ತಾರೆ. ಶೋಗೆ ರಾಜಕೀಯ ಪಾಲಿಟಿಕ್ಸ್ ಮಾಡಿದ್ರೆ ನಡೆಯುತ್ತಾ ಅಂತ? ಖಂಡಿತವಾಗ್ಲೂ ನಡೆಯುತ್ತೆ. ಯಾವ ರೀತಿ? ಈಗ ಕಲರ್ಸ್ ಕನ್ನಡ ಸೆಲೆಕ್ಟ್ ಮಾಡ್ತಾರೆ. ಇವ್ರಿಂತ ಪಾಪ್ಯುಲೇಷನ್ ಇದಾರೆ, ಇಂತ ಜನ ಇದಾರೆ, ಇದಾರೆ, ಇವನ್ನ ಸೆಲೆಕ್ಟ್ ಮಾಡ್ಬೇಕಂತ. ಆ ಟೈಮ್ ಅಲ್ಲಿ ಕಲರ್ಸ್ ಕನ್ನಡ ಅವ್ರು ತಗೊಂಡು ಹೋಗಿ ಮುಂಬೈ ಟೀಮ್ ಹತ್ರ ಕುಂದಿರ್ಸ್ತಾರೆ. ಈ ಟೈಮ್ ಅಲ್ಲಿ ಅವ್ರ ಹತ್ರ ನೀನು ತೆಪ್ಪ ಮಾತಾಡಿ ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ಅಲ್ಲೂ ಸೆಲೆಕ್ಟ್ ಆಗಲ್ಲ. ಈ ರೀತಿ ಕೇವಲ ಅವ್ರ ಹತ್ರ ಕುಂದ್ರಸಕ್ ಮಾತ್ರ ಪಾಲಿಟಿಕ್ಸ್ ಮಾಡ್ಬೋದು. ಅದಾದ್ಮೇಲೆ ಪಾಲಿಟಿಕ್ಸ್ ಮಾಡಕ್ ಆಗಲ್ಲ. ಆದ ಕಾರಣ ಪಾಲಿಟಿಕ್ಸ್ ಯಾವ್ದು ನಡೆಯೋದಿಲ್ಲ. ಇನ್ನೊಂದು ವಿಷಯ ಬಂದ್ಬಿಟ್ಟು, ಹಣ ಕೊಡ್ತಾರ ಅಂತ ಕೇಳಿದ್ರೆ ಖಂಡಿತವಾಗ್ಲು ಯಾವುದೇ ರೀತಿಯಾದ ಹಣ ಕೊಡಕ್ಕೆ ಸಾಧ್ಯನೇ ಇಲ್ಲ, ಕೊಡೋದೂ ಇಲ್ಲ. ಏನಕ್ಕಂದ್ರೆ ರಾಜಕೀಯ ಮಾಡಬಹುದು, ಇಲ್ಲ ಹಣ ಕೊಡೋ ವಿಷಯಕ್ಕೆ ಬಂದಾಗ ಏನಕ್ಕಂದ್ರೆ ಅವರೇನೆ ಹಣ ಕೊಟ್ಟು ನಮ್ಮನ್ನ ಶೋ ಕರ್ಕಂತಾರೆ. ಅಂತ ಟೈಮಲ್ಲಿ ಇವ್ರೇ ಹಣ ಕೊಡ್ತಾರೆ ಹೇಳಿ? ಖಂಡಿತವಾಗ್ಲೂ ಇಲ್ಲ, ಹಣ ಕೊಡೋದಿಲ್ಲ. ಯಾಕಂದ್ರೆ ಇನ್ನ ಅವ್ರಿಗೆ ಪೇಮೆಂಟ್ ವಿಷಯದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಮತ್ತೆ ಬಿಗ್ ಬಾಸ್ ಪ್ರತಿಕ್ರಿಯೆ ಆದಾಗ ಅವ್ರ ಮೆಡಿಕಲ್ ಚೆಕಪ್ ಆಗ್ಲಿ, ಅವರ ಪರ್ಸನಲ್ ವಿಷಯಸ್ ಆಗ್ಲಿ, ಖಂಡಿತವಾಗ್ಲು ಏನೇ ಬಂದ್ರು ಅದು ಜವಾಬ್ದಾರಿ ನಾನು ಇರ್ತೀನಿ, ನಾನು ತಗೊಂತೀನಿ ಅಂದಾಗ್ಲೇನೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಬಿಗ್ ಬಾಸ್ ಶೋಗೆ. ನಾನು ಮೊದ್ಲೇನೆ ಹೇಳಿದೆ, ಇಂಥ ವಿಷಯಗಳ ಕೆಲವು ಎದುರಿ ಆ ಶೋಗೆ ಬರ್ದೇನೆ ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ಯಾವುದೇ ರೀತಿಯಾದ ನಿಮ್ಗೆ ಅನುಮಾನಗಳು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅದ್ರ ಬಗ್ಗೆ ಸರ್ಚ್ ಮಾಡಿ ವಿಡಿಯೋ ಮಾಡೋಣ.
ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 11ರ ವಿಡಿಯೋಗಳು ತುಂಬಾನೇ ಬರ್ತವೆ. ಈ ಚಾನೆಲ್ ನಲ್ಲಿ ಯಾರನ್ನ ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.